ನಮಸ್ಕಾರ. ಬನ್ನಿ ಇವತ್ತು ನಾವು ಕಡಲೆ ಯಾವ ಥರ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ. ಕೆಲವು ಜನಕ್ಕೆ ಕಡಲೆ ತಿನ್ನಬೇಕು ಅಂತ ಆಸೆ ಇರ್ತದೆ. ಆದರೆ ಕಡಲೆನ ಕ್ಲೀನ್ ಮಾಡೋದು ಗೊತ್ತಿರಲ್ಲ, ಕಡಲೆ ಯಾವ ಥರ ಮಾಡೋದು ಅಂತ ಗೊತ್ತಿರಲ್ಲ. ಅದನ್ನ ಸುಲಭವಾಗಿ ಯಾವ ಥರ ಕಡಲೆ ಕ್ಲೀನ್ ಮಾಡಿ ಅಡುಗೆ ಮಾಡೋದು, ಕಡಲೆ ಉಪ್ಸಾರ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಕಡಲೆನ ಕೆಳಗಡೆ ಅದು ಕಡಲೆ ಸ್ಟ್ರೈಟ್ ಇಟ್ಕೋಬೇಕು. ಅದು ತಾಳಿಂದ ನೀಟಾಗಿ ಅದರಲ್ಲಿ ಸಿಪ್ಪೆ ಇರ್ತದಲ್ಲ, ಆ ಸಿಪ್ಪೆನೆಲ್ಲ ಬಿಡಿಸ್ಕೋಬೇಕು ತಾಳಿಂದ ತುದಿವರೆಗೂ. ಪಕ್ಕದಲ್ಲಿ ನನ್ನ ತಂಗಿ ಫಾಸ್ಟಾಗಿ ಬಿಡಿಸ್ಕೊತಾವಳು ನೋಡಿ. ನೋಡಿ, ಫುಲ್ಲು ಆಡಾಗಿರ್ತದೆ ಅಂದರೆ ಗಟ್ಟಿಯಾಗಿರ್ತದೆ. ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೋಬೇಕು ತಾಳಿಂದ ತುದಿವರೆಗೂ. ನೋಡಿ, ಬಿಡಿಸ್ಕೊತಿದ್ದೀವಿ. ಬಿಡ್ಸಾದ್ಮೇಲೆ ಅದನ್ನ ಸರ್ಕೋಬೇಕು. ಇಲ್ಲ ಸರ್ಕೋಬೋದು, ಕುಯ್ಕೋಬೋದು. ನಿಮ್ಗೆ ಯಾವ ಥರ ಅನುಕೂಲ ಆಯ್ತದೆ ಆ ಥರ ಮಾಡ್ಬೋದು. ನಾವು ಸರ್ಕೋತಿದ್ದೀವಿ ಅಲ್ಲಿ ಪಕ್ಕದಲ್ಲಿ ನಮ್ಮ ಅಮ್ಮ ಸರ್ಕೋತವ್ರು ನೋಡಿ. ನಾವು ಸರ್ಕೊಂಡೇ ಮಾಡೋದು. ಅದು ನಾರಂಗೆ ಇರ್ತದೆ, ಅಂದರೆ ಆ ಕೆಳಗಡೆ ಗಟ್ಟಿ ಇರುವಂಟ. ಮತ್ತು ಮೇನ್ ಇಂಪಾರ್ಟೆಂಟು, ಕಡಲೆ ಸರ್ದಾದ್ಮೇಲೆ ಅದ್ರ ರಸ ಎಲ್ಲ ಹಿಂಡಬೇಕು ನೀಟಾಗೆ. ಫುಲ್ಲು ಡ್ರೈ ತಿರುಗಿರ್ಬೇಕು ಕಡಲೆ. ನಾರಂಗೆ ಈಗ ಸರ್ಕೊಂಡಿದ್ದೀವಲ್ಲ, ಒಂದು ಸ್ವಲ್ಪನೂ ಇರಬಾರ್ದು ರಸ, ಫುಲ್ಲು ಡ್ರೈ. ಅದರ ರಸ ಎಷ್ಟಿದೆ ಅಷ್ಟು ರಸ ಎಲ್ಲನೂ ಹಿಂಡಬೇಕು. ನೋಡಿ, ನಾನು ಎಫೆಕ್ಟ್ ಎಲ್ಲ ಹಾಕಿ ಹಿಂಡ್ತಿದ್ದೀನಿ. ಏಕೆಂದರೆ ಕಡಲೆ ಎಷ್ಟು ಒಳ್ಳೆಯದು ಅಷ್ಟು ಜೋಪಾನಾಗಿ ಮಾಡಿದ್ರೆ ಮಾತ್ರ ಅದು ಒಳ್ಳೆಯದು. ಇಲ್ಲ ಅಂದರೆ ಸ್ವಲ್ಪ ಹಾನಿಕಾರಕ. ನೋಡಿ ನೀಟಾಗಿ ರಸ ಹೆಂಗೆ ಬರ್ತಿದೆ ಅಂತ. ಅದಕ್ಕೆ ಇನ್ನೂ ಏನು ನೀರು ಹಾಕಿಲ್ಲ, ಏನಿಲ್ಲ. ಅದ್ರ ರಸ, ಕಡಲೆ ರಸ ಅದು. ನೋಡಿ, ಆ ಥರ ಎಲ್ಲ ಹಿಂಡ್ಕೊಂಡಿದ್ದೀವಿ. ಈಗ ಹಿಂಡ್ಕೊಂಡ್ಮೇಲೆ ಇದಾಕಬೇಕು, ಅದಕ್ಕೆ ನೀರು ಹಾಕಿ ಉನಿ ಹಾಕಬೇಕು. ಎಷ್ಟೋ ಒಂದು ದಿನ. ಇವತ್ತು ಸಂಜೆ ನಾವು ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ನಾಳೆ ಸಂಜೆವರೆಗೂ ಸಹ ಅದು ನೀರಲ್ಲಿ, ಒಂದು ಡೇ ನೀರಲ್ಲಿ ಇರಲೇಬೇಕು. ಕೆಲವು ಜನ ಎರಡು ದಿನವೂ ಮುಡುಕ್ತಾರೆ. ನಾವು ಸದ್ಯಕ್ಕೆ ಒಂದು ದಿನ ಮುಡುಕ್ತಿದ್ದೀವಿ. ನೋಡ್ಕೊಳ್ಳಿ, ಈಗ ಉನಿ ಹಾಕಿದ್ದೀವಿ. ಕಡಲೆ ರೆಡಿ ಇದೆ, ಕ್ಲೀನ್ ಮಾಡಿಕೊಂಡು ಸರ್ಕೊಂಡಿರೋದು. ಈಗ ಅದನ್ನ ಮಡಗಿ ನಾಳೆ ಸಂಜೆ ಕಡಲೆ ಉಪ್ಸಾರು ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಕಡಲೆ ಉಪ್ಸಾರು ಮಾಡೋದು ಸುಲಭ. ನಾಳೆ ವೀಡಿಯೋ ಹಾಕ್ತೀನಿ, ಅಲ್ಲಿವರೆಗೂ ಎಲ್ಲ ಫಾಲೋ ಮಾಡ್ಕೊಳ್ಳಿ.